ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಮ್ಮ ಚಾನಲ್ನಲ್ಲಿ ರಾಘವೇಂದ್ರ ಸ್ವಾಮಿಯವರ ಒಂದು ಆಶೀರ್ವಾದವಿಲ್ಲದೆ ಅವರ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ನಾವು ಹೋಗಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಮತ್ತು ನನಗೆ ಆದಂಥ ಒಂದು ಅನುಭವವನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ನಾನು ವಿಡಿಯೋಲಿ ಹಾಕಿರುವ ಹಾಗೆ ರಾಘವೇಂದ್ರ ಸ್ವಾಮಿಯವರ ಸಪ್ತೋತ್ಸವ ಸೇವೆಯ ಕಾರಣದಿಂದ ನಾನು ಪುಸ್ತಕವನ್ನು ಪ್ರಿಂಟ್ ಮಾಡಿ, ಅಂದರೆ ರಾಘವೇಂದ್ರ ಸ್ವಾಮಿಯವರ ನಾಮಲೇಖನ ಪುಸ್ತಕವನ್ನು ಪ್ರಿಂಟ್ ಮಾಡಿ ಒಂದಷ್ಟು ಜನರಿಗೆ ಕೊಡಬೇಕು ಅಂತೇಳಿ ನಾನು ಆಸೆ ಇಟ್ಕೊಂಡಿದ್ದೆ. ಆದ ಕಾರಣ ನಾನು ಮೊದಲು ನನ್ನ ಒಂದು ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಡಿಟೆಲ್ಲ ನಾನೇ ಮಾಡಿ ನಿನಗೆ ಕಳಿಸ್ಕೊಡ್ತೀನಿ, ಅದನ್ನು ನೀನು ಜೆರಾಕ್ಸ್ ಹಾಕ್ಸ್ಲಿಕ್ಕೆ ಎಷ್ಟಾಗುತ್ತೆ ಅಂತ ಕೇಳು, ನಾನು ನಂತರ ಅಮೌಂಟನ್ನು ಕೊಡ್ತೇನೆ, ನೀನು ಆ ಅಮೌಂಟನ್ನು ತಗೊಂಡು ಹೋಗಿ ಜೆರಾಕ್ಸ್ ಮಾಡಿಸಿ ತಗೊಬಂದು ಕೊಡು ಅಂತ ಹೇಳಿದೆ ಅವ್ರಿಗೆ. ಅವರು ಫಸ್ಟ್ ದಿನ ಆಯಿತು ಅಂತೇಳಿ ಹೇಳಿದರು. ನನಗೂ ಖುಷಿ ಆಯಿತು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಒಂದಷ್ಟು ದಿನ ತಿಳಿದೆ. ಆ್ಯಕ್ಚುಲಿ ಒಂದು ವಾರ 1.5 ವೀಕ್ ನಾನು ಸುಮ್ಮನಾದೆ. ಬಿಡು ಮಾಡಿಸ್ಕೊಡ್ತಾರೆ ಬಿಡು ಹೇಳಿದ್ದೀನಲ್ಲ ಅಂಥೇಳಿ. ಅವರು ಯಾವುದೋ ಒಂದು ಟ್ರಿಪ್ಗೆ ಹೋಗಿದ್ದು ಬಂದಾದಮೇಲೆ ಇನ್ನು ಉಳಿದಿದ್ದು 2 to 3 ಡೇಸ್ ಅನಿಸುತ್ತೆ ಅಷ್ಟೇ. ಆವಾಗ ನಾನು ಫೋನ್ ಮಾಡಿದಾಗ ಆ್ಯಕ್ಚುಲಿ ನನ್ನ ಫೋನ್ನ ಪಿಕ್ ಮಾಡಲಿಲ್ಲ. ಫಸ್ಟ್ ನನಗೆ ಒಂಥರ ಆಯಿತು, ಇದೇನು ಇವ್ರಿಗೆ ವಹಿಸಿದ್ದೀನಿ ನಾನು, ಇನ್ನೂ ಫೋನ್ ಪಿಕ್ ಮಾಡಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಿಲ್ವಲ್ಲ ಅಂಥೇಳಿ. ನಂತರ ನಾನು ಇನ್ನೊಬ್ಬರು ಫ್ರೆಂಡಿಂದ ಫೋನ್ ಮಾಡಿಸಿದೆ. ಆವಾಗ ಅವರು ಫೋನ್ನ ಪಿಕ್ ಮಾಡಿದ್ರು, ಮತ್ತು ಮಾಡಿಸ್ಕೊಡ್ತೀನಿ, ನಾಳೆ ಹೋಗ್ತೀನಿ ಅಥವಾ ಸೋಮವಾರ ಹೋಗಿ ಮಾಡಿಸ್ಕೊಂಡು ಬಂದು ಕೊಡ್ತೀನಿ ಅಂತೇಳಿ ಹೇಳಿದ್ರು. ನನಗೆ ಯಾಕೋ ಇದು ಸರಿ ಬರ್ತಿಲ್ಲ ಅಂಥೇಳಿ ಅನ್ನಿಸ್ತು. ಆಮೇಲೆ ನನಗೊಂಥರ ಬೇಜಾರಾಯಿತು. ನಂತರ ನಾನು ನನ್ನ ಇನ್ನೊಬ್ಬ ಸ್ನೇಹಿತನ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ ಈ ವಿಚಾರದ ಬಗ್ಗೆ. ಹಿಂಗೆ PDF ನಾನು ಕಳಿಸ್ಕೊಡ್ತೇನೆ, ನಾನೇ ಎಲ್ಲ ಫುಲ್ ಎಡಿಟೆಲ್ಲ ನಾನೇ ಮಾಡಿದ್ದೀನಿ, ಟೈಪಿಂಗಿಂದ ಹಿಡಿದು ಎಲ್ಲವೂ ಕೂಡ ರೆಡಿಯಾಗಿದೆ ಅಂಥೇಳಿ ನಾನು ಅಂದೆ. ಅದಕ್ಕೆ ಅವನಂದ ಆಯಿತು ನಾನು ಮಾಡಿಸ್ಕೊಡ್ತೇನೆ ಬಿಡು ಅಂತ ಅವರಂದರು. ಆಯಿತು ಬಿಡು ಇವರಾದರೂ ಹೇಳಿದಾರಲ್ಲ ಅಂಥೇಳಿ ನಾ ಸುಮ್ಮನಾದೆ. ಆಮೇಲೆ ಫೋನ್ ಹಾಕ್ತೆ, ಸರಿ ನಾ 3 ಗೇಟಿಗೆ ಬಂದು ಫೋನ್ ಮಾಡು, ನಾನು ಬರ್ತೇನೆ, ಹೋಗಿ ಇಬ್ಬರು ಒಟ್ಟಿಗೆ ಜೆರಾಕ್ಸ್ ಮಾಡಿಸೋದ ಅಂಥೇಳಿ ಅಂದರು. ನಾನು ಬಿಡು ಇನ್ನೇನು ಅವರಾದರೂ ಬರ್ತಾರೆ, ಅವ್ರ ಜೊತೆ ಹೋಗಿ ನಾವು ಜೆರಾಕ್ಸನ್ನು ಮಾಡಿಸ್ಕೊಂಡು ಮನೆಗೆ ತಂದು ಸಪ್ತೋತ್ಸವ ಸೇವೆದ ಮೊದಲನೇ ದಿನ, ಅಂದರೆ ಈಗ ಬರುವಂತಹ ಗುರುವಾರದಂದು ನಾವು ಪೂಜೆ ಮಾಡೋಣ ಅಂಥೇಳಿ ಒಂದು ಮೈಂಡ್ಸೆಟ್ಟಲ್ಲಿದ್ದೆ. ಅವ್ರ ಊರ ಗೇಟ್ಗೂ ಕೂಡ ಹೋದೆ, ಅಂದರೆ ಅವ್ರು ಹೇಳಿದಂಥ ಸ್ಟಾಪ್ ಕೂಡ ಹೋದೆ, ಬಟ್ ಅವರು ಬರಲೇ ಇಲ್ಲ. ಆ್ಯಕ್ಚುಲಿ ನನಗೆ ಅವಾಗ ಅನಿಸ್ತು, ನಾನೇ ಹೋಗಿ ಮಾಡಿಸ್ಬೋದಲ್ಲ, ಇಲ್ಲಿ ಗಂಟೆ ಬಂದಿದ್ದೀನಿ ಅಂಥೇಳಿ ನಂತರ ನಾನೇ ಹೋಗ್ತಿದ್ದೆ ಜೆರಾಕ್ಸ್ ಶಾಪ್ಗೆ. ಅದೇ ಟೈಮ್ಗೆ ನೋಡಿ, ಆ ರಾಘವೇಂದ್ರ ಸ್ವಾಮಿಯವರ ಕಾರುಣ್ಯ ಎಂಥದ್ದು ಅಂದರೆ, ಅವರಿಬ್ಬರಿಗೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಇಲ್ಲ ಆ ವಿಚಾರವಾಗಿ. ಆ ಒಂದು ಸೇವೆಗೆ ಅವರು ಪಾಲ್ಗೊಳ್ಳಲಿಕ್ಕೆ ರಾಘವೇಂದ್ರ ಸ್ವಾಮಿಯವರಿಗೆ ಇಷ್ಟ ಇಲ್ಲ ನೋಡಿ. ಆಗ ಹಿಂಗೆ ಹೋಗ್ತಿದ್ದಾಗ ನನ್ನ ತಮ್ಮ ಬಂದ. ನನ್ನ ತಮ್ಮ ಅಂದ, ಆಯಿತು ಬಾ ನಾನೇ ಬರ್ತೇನೆ, ಹೋಗೋದ ಇಬ್ಬರು ಹೋಗಿ ಒಟ್ಟಿಗೆ ಜೆರಾಕ್ಸ್ ಮಾಡಿಸ್ಕೊಂಡು ಕೇಳ್ಕೊಂಡು ಬರೋದ ಅಂಥೇಳಿ ಜೆರಾಕ್ಸ್ ಶಾಪ್ಗೂ ಹೋದೋ, ಕೇಳ್ಕೊಂಡು ಮತ್ತು ಒಂದು 30 ಪ್ರಿಂಟ್ಗಳನ್ನೂ ಕೂಡ ನಾವು ಮಾಡಿಸ್ಕೊಂಡು ಬಂದು. ಈ ವಿಡಿಯೋನ ನಾನು ಏನು ತಗಪ್ಪ ಹೇಳ್ತಾ ಇದ್ದೀನಿ ಈ ವಿಚಾರಗಳನ್ನೆಲ್ಲ ಅಂತಂದರೆ, ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯವರು ನಾನು ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಈ ಸೇವೆ ಮಾಡಬೇಕು, ಒಂದು ವಾರದ ಸೇವೆ ಮಾಡಬೇಕು, ನಾನು 21 ದಿನದ ವಾರದ ವ್ರತಗಳನ್ನು ಮಾಡಬೇಕು, 21 ದಿನಗಳ ವ್ರತವನ್ನು ಮಾಡಬೇಕು, ಪ್ರತಿ ಗುರುವಾರವೂ ಕೂಡ ಒಪ್ಪತ್ತಿದ್ದು ಪೂಜೆ ಮಾಡಬೇಕು ಅಂತ ನಾವು ಏನೇನೇನೇನೋ ತುಂಬ, ಅಂದರೆ ವ್ರತಗಳ ಬಗ್ಗೆ ಇದು ಮಾಡೋದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದ, ಈ ವಾರ ಮಠಕ್ಕೆ ಹೋಗೋದ ಅಂತೆಲ್ಲ ನಾವು ಅಂದ್ಕೊಳ್ತೇವೆ. ಬಟ್ ರಾಘವೇಂದ್ರ ಸ್ವಾಮಿಯವರ ಅಪೇಕ್ಷೆ ಇಲ್ಲದೆ ನಾವು ಅವರ ಮಠದ ಪ್ರವೇಶವನ್ನು ಕೂಡ ಮಾಡಲಿಕ್ಕಾಗುವುದಿಲ್ಲ. ಮತ್ತು ಅವರು ಏನಾದರೂ ಅವರ ಕಾರುಣ್ಯ ನಮ್ಮ ಮೇಲಿದ್ದಷ್ಟೇ ಮಠವಾಗಲಿ ಅವರ ಚಿಕ್ಕ ಪುಟ್ಟ ಸೇವೆಯಲ್ಲಾದರೂ ಸರಿ ನಾವು ಪಾಲ್ಗೊಳ್ಳಿಕ್ಕಾಗುತ್ತೆ. ಅದನ್ನು ಬಿಟ್ಟು ನಾವೇನೋ ದುಡ್ಡಿದ್ದ ಮಾತ್ರಕ್ಕೆ ರಾಯರನ್ನು ಹೇಗೆ ಬೇಕಾದರೂ ಮಾಡ್ಬೋದು, ಅಥವಾ ನಾನು ಬಡವರು ಮಾಡಲಿಕ್ಕಾಗ್ತದ ಅಂತ ಎಲ್ಲ ಯೋಚನೆ ಮಾಡಬಾರ್ದು. ರಾಘವೇಂದ್ರ ಸ್ವಾಮಿಯವರು ನಿಮ್ಮಿಂದ ಆ ಕೆಲಸ ಆಗಬೇಕು ಅಂತಿದ್ದರೆ ರಾಯರು ಖಂಡಿತವಾಗಿಯೂ ನೀವು ಇರುವಲ್ಲಿಗೆ ಆ ಸೇವೆಯನ್ನು ಕರ್ಕೊಂಡು ಬರ್ತಾರೆ.
ಈಗ ಯಾರೋ ಬಂದು ನೀನು 21 ದಿನಗಳ ವ್ರತವನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ ನಿಮಗೆ ಅಂತಂದರೆ ನೀವಲ್ಲಿ ಅನ್ಕೋಬೇಕು ಅದನ್ನು ರಾಘವೇಂದ್ರ ಸ್ವಾಮಿಯವರೇ ಹೇಳಿಸ್ತಾ ಇರೋದು. ಯಾಕೆಂದರೆ ಅವರ ಸೇವೆ ನಿಮ್ಮಿಂದ ಆಗಬೇಕು ಅಂಥೇಳಿ ಆ ರಾಘವೇಂದ್ರ ಸ್ವಾಮಿಯವರ ಅಪೇಕ್ಷೆ ಇದೆ. ನಾವೇನೇ ಹೇಳಬಹುದು, ಎಷ್ಟೇ ಮಾಡಬಹುದು, ಅವರ ಒಂದು ಇಚ್ಛೆ ಇಲ್ಲದೆ ನಾವು ಅವರ ಯಾವುದೇ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಈ ಸಪ್ತೋತ್ಸವದ ಸೇವೆಯಲ್ಲಿ ಒಂದು ಉದಾಹರಣೆ ಸಿಕ್ಕಿದೆ. ಇನ್ನು ಇದೇ ರೀತಿಯಾಗಿ ಹಲವಾರು ಉದಾಹರಣೆಗಳಿವೆ. ಆದರೆ ನೋಡಿ, ಬರೀ ಬುಕ್ ಜೆರಾಕ್ಸ್, ನಾನೇ ಗಾಡಿಯನ್ನು ತಗೊಂಡು ಹೋಗಿದ್ದೆ ಅವ್ರ ಊರ ಗೇಟ್ಗೆ. ಬಟ್ ಅವರು ಬಂದಿದ್ದರೆ ನಾವು ಜೆರಾಕ್ಸನ್ನು ಅವರು ಆ ಸೇವೆಯಲ್ಲಿ ಒಂದು ಭಾಗಿಯಾಗ್ತಿದ್ರು. ಆದರೆ ಆ ರಾಘವೇಂದ್ರ ಸ್ವಾಮಿಯವರಿಗೆ ಅದು ಇಷ್ಟ ಇರಲಿಲ್ಲ. ನಾವೇನೇ ಮಾಡಬಹುದು, ಏನನ್ನ ಬೇಕಾದರೂ ಮಾಡಬಹುದು, ಆದರೆ ರಾಯರ ವಿಚಾರದಲ್ಲಿ ಮಾತ್ರ ಅವರಿಗಿಷ್ಟವಿಲ್ಲದಂತಹ ಯಾವುದೇ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ರಾಘವೇಂದ್ರ ಸ್ವಾಮಿಯವರ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಿದ್ದರಷ್ಟೇ ಅವರಿಗೆ ಹೇಳಿರುವಂತಹ ಕಾರ್ಯ ಅಥವಾ ಅವರ ಒಂದು ಚಿಕ್ಕ ಸೇವೆಯಲ್ಲಿ ನಾವು ಪಾಲ್ಗೊಳ್ಳಬಹುದು. ಇವಾಗ ಅವರ ಅನುಗ್ರಹವೇ ಇಲ್ಲ ಅಂತಂದರೆ ನಾವು ಪಾಲ್ಗೊಳ್ಬೇಕು ಅಂತ ನಮ್ಗೆ ತುಂಬ ಇಷ್ಟ ಇರುತ್ತೆ. ಈಗ ಅವ್ರಿಗೂ ಇಷ್ಟ ಇತ್ತು, ಈ ಬುಕ್ಕು ಪ್ರಿಂಟ್ ಹಾಕ್ಸ್ಬೇಕಾದ್ರೆ ನಾನು ಒಂದು ಚಿಕ್ಕ ಸಹಾಯ ಆಗುತ್ತೇನೆ, ನಾವು ಆ ಸಹಾಯವನ್ನು ಮಾಡೋಣ ಅಂಥೇಳಿ ಅವ್ರಿಗೂ ಇಷ್ಟ ಇತ್ತು. ಆದರೆ ಅವರಿಷ್ಟ ಮುಖ್ಯ ಆಗಲಿಲ್ಲ. ರಾಘವೇಂದ್ರ ಸ್ವಾಮಿಯವರಿಗೆ ಅವರಿಂದ ಸೇವೆ ಪಡೆಯುವಂತಹದ್ದು ಇಷ್ಟವಿರಲಿಲ್ಲ. ನಾವು ತುಂಬ ಯೋಚನೆ ಮಾಡ್ತೀವಿ, ಅದನ್ನು ಮಾಡೋಣ, ಇದನ್ನು ಮಾಡೋಣ, ರಾಘವೇಂದ್ರ ಸ್ವಾಮಿಯವ್ರಿಗೆ ಮುಂದಿನ ವಾರ ಹೂವಿನಿಂದಲೇ ಅಲಂಕಾರ ಮಾಡಿಬಿಡೋಣ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾವು ನೀಟಾಗಿ ರಾಘವೇಂದ್ರ ಸ್ವಾಮಿಯವರನ್ನು ಕೂರಿಸಿ ಪೂಜೆ ಮಾಡಿ ಒಂದಷ್ಟು ಜನರನ್ನು ಕರೆಸಿ ಏನಾದರೂ ಕೊಡೋಣ ಅಂಥೇಳಿ ನಮ್ಮ ಮನಸ್ಸಿಗೆ ಇರುತ್ತೆ. ಹೌದು, ಆದರೆ ಅವರ ಅಪೇಕ್ಷೆ ಇಲ್ಲದೆ, ಅವರ ಅನುಗ್ರಹವಿಲ್ಲದೆ ಏನನ್ನೂ ಮಾಡಲಿಕ್ಕಾಗುವುದಿಲ್ಲ. ಕಾರಣಾಂತರಗಳಿಂದ ನೀವು ಒಂದು ವ್ರತವನ್ನು ಮಾಡೋಣ ಅಂತಿರ್ತೀರಿ, ಏನೋ ಕಾರಣ ಇರುತ್ತೆ, ಅದು ಪೋಸ್ಟ್ಪೋನ್ ಆಗ್ತಿದೆ ಅಂದರೆ, ಏನೋ ಒಂದು ಚಿಕ್ಕ ಪುಟ್ಟ ಕಾರಣವಾದರೂ ಇದ್ದೇ ಇರುತ್ತೆ. ಅದೇ ತರಹ ಈಗ ನಾವು ಆಲ್ರೆಡಿ ವ್ರತವನ್ನು ಮಾಡ್ತಾ ಇದ್ದೇವೆ, ನಮ್ಗೆ ಅನುಗ್ರಹ ಸಿಗ್ತಿಲ್ಲ, ಅದಕ್ಕೂ ಕೂಡ ಏನೋ ಒಂದು ಕಾರಣ ಇರುತ್ತೆ. ಮತ್ತು ನಾವು ಇನ್ನೊಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಏನಪ್ಪ ಅಂತಂದರೆ, ಯಾವುದೇ ವ್ರತವನ್ನಾಗಲಿ ಯಾವುದೇ ಪೂಜೆಯನ್ನಾಗಲಿ ಮೊದಲಿಗೆ ನಮ್ಮ ಕುಲದೇವರು ಮತ್ತು ಮನೆ ದೇವರುಗಳನ್ನು ನೆನೆಸ್ಕೊಂಡು ಕೈ ಮುಗಿಬೇಕು ಮೊದಲು ಅವ್ರಿಗೆ. ನಂತರ ನಮ್ಮ ಗ್ರಾಮ ದೇವತೆಯನ್ನು ಕೂಡ ನೆನೆಸ್ಕೋಬೇಕು. ತದನಂತರ ನಮ್ಮ ಇಷ್ಟ ದೇವತೆಗಳನ್ನು ನೆನೆಸ್ಕೊಂಡು ಆಮೇಲೆ ನಾನು ಈ ರೀತಿಯಾಗಿ ಒಂದು ವ್ರತವನ್ನು ಮಾಡ್ತಾ ಇದ್ದೇನೆ, ಅದಕ್ಕೆ ನಿಮ್ಮೆಲ್ಲರ ಅನುಗ್ರಹವೂ ಬೇಕು, ನಾನು ಅಂದುಕೊಂಡಿರುವಂಥ ಕಾರ್ಯ ಬೇಗವಾಗಲಿ ಅಂತೇಳಿ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಪಾಯಿಂಟನ್ನು ನಾವು ಹೇಳಬೇಕು. ಅದನ್ನು ಬಿಟ್ಟು ಸುಮ್ಮನೆ ಏಕಾಏಕಿ ನಾವು ಏನೋ ಮಾಡಿಬಿಟ್ಟಿರ್ತೀವಿ ವ್ರತವನ್ನು ಮಾಡಲಿಕ್ಕೆ, ಅದು ಇದೇ ಕಾರಣಕ್ಕಾಗಿ ಅದು ತಡಿತಾ ಇರುತ್ತೆ. ಈಗ ಆರೋಗ್ಯ ಸಮಸ್ಯೆ ಇದೆ, ಆರೋಗ್ಯ ನನಗೆ ಬೇಗ ಸರಿ ಹೋಗಲಿ ಅಂತ ನಾವು ಮಾಡ್ತಾ ಇರ್ತೇವೆ, ಅದನ್ನು ನಾನು ಒಪ್ತೇನೆ. ಶ್ರದ್ಧೆ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಪ್ರತಿ ಗುರುವಾರವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ. ಆದರೆ ಕುಲದೇವರು, ಗ್ರಾಮದೇವರು, ಇಷ್ಟ ದೇವರನ್ನು ಕೂಡ ಸ್ಮರಿಸಿ ಶುರು ಮಾಡಿ. ಆವಾಗ ನಾವು ಅಂದುಕೊಂಡಂತಹ ಕಾರ್ಯ ಬೇಗ ಆಗುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಮಾಡೋದು ಅದೆಲ್ಲ ಆಗದೇ ಇರುವಂಥ ಕೆಲಸ. ಈ ರೀತಿ ರಾಯರ ಅನುಗ್ರಹವಿದ್ದರೆ ಮಾತ್ರ ಒಂದು ಯಶಸ್ವಿಯನ್ನು ಕಾಣಬಹುದು. ಧನ್ಯವಾದಗಳು. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.